ದಯವಿಟ್ಟು ವಾಪಸ್ ಬಾ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಪ್ಲೀಸ್ ಕಮ್ ಬ್ಯಾಕ್. ಪ್ಲೀಸ್ ಕಮ್ ಬ್ಯಾಕ್. ನಿಮ್ಮ ಕೆಲಸದ ಬಗ್ಗೆ ಹೇಳಿ ಅಂದರೆ ನಿಮ್ಮ ಕೆಲಸ ಹೆಂಗೆ ನಡೀತದೆ ಅದು ಕೇಳೋಕ್ಕೆ ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ನಾನು ನಾಳೆ ಬರುತ್ತೇನೆ. ಐ ವಿಲ್ ಕಮ್ ಟುಮಾರೋ. ಐ ವಿಲ್ ಕಮ್ ಟುಮಾರೋ. ಅವರು ನಮ್ಮ ಜೊತೆ ಬರುತ್ತಾರೆ. ಇದಕ್ಕೆ ಹೇಳ್ತೀವಿ ದೇ ಕಮ್ ವಿತ್ ಅಸ್. ದೇ ಕಮ್ ವಿತ್ ಅಸ್. ನಾಳೆ ಮಳೆ ಆಗಬಹುದು ಅಂದರೆ ಭವಿಷ್ಯತ್ ಕಾಲದಲ್ಲಿ ಹೇಳ್ತೇವಲ್ಲ, ನಾಳೆ ಮಳೆ ಆಗಬಹುದು. ಇದಕ್ಕೆ ಇಟ್ ಮೇ ರೈನ್ ಟುಮಾರೋ. ಇಟ್ ಮೇ ರೈನ್ ಟುಮಾರೋ. ನಾನು ಎಲ್ಲಿ ಕುಳಿತುಕೊಳ್ಳಬೇಕು? ವೇರ್ ಶುಡ್ ಐ ಸಿಟ್. ವೇರ್ ಶುಡ್ ಐ ಸಿಟ್. ನಾನು ಯಾರನ್ನು ಕೇಳಬೇಕು ಅಂದರೆ ಏನಾದರೂ ಅಡ್ರೆಸ್ ಕೇಳಬೇಕಾದ್ರೆ ಅಥವಾ ಏನಾದರೂ ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನನ್ನನ್ನು ತಪ್ಪಾಗಿ ತಿಳಿಯಬೇಡ. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಡೋಂಟ್ ಗೆಟ್ ಮೀ ರಾಂಗ್. ಡೋಂಟ್ ಗೆಟ್ ಮೀ ರಾಂಗ್. ಆ ಮನೆ ತುಂಬ ಚಿಕ್ಕದು. ಇದಕ್ಕೆ ಹೇಳ್ತೀವಿ ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ದ್ಯಾಟ್ ಹೌಸ್ ಈಸ್ ವೆರಿ ಸ್ಮಾಲ್. ನೀವು ನನ್ನನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದಕ್ಕೆ ಹೇಳಬೇಕು ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಮೀ. ಅದನ್ನೇ ನಾನು ಯೋಚಿಸುತ್ತಿದ್ದೇನೆ. ಇದನ್ನು ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ದ್ಯಾಟ್ಸ್ ವಾಟ್ ಐ ಆಮ್ ಥಿಂಕಿಂಗ್. ನಿನ್ನ ಮನಸ್ಥಿತಿಯನ್ನು ಬದಲಾಯಿಸಿ ಅಥವಾ ಬದಲಾಯಿಸ್ಕೋ ಅನ್ನೋಕ್ಕೆ ಚೇಂಜ್ ಯುವರ್ ಮೈಂಡ್ ಸೆಟ್. ಚೇಂಜ್ ಯುವರ್ ಮೈಂಡ್ ಸೆಟ್. ನೆಕ್ಸ್ಟ್ ನೀನು ತುಂಬ ಬದಲಾಗಿದ್ದೀಯ. ಇದಕ್ಕೆ ಹೇಳ್ತೀವಿ ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ಯು ಹ್ಯಾವ್ ಚೇಂಜ್ಡ್ ಎ ಲಾಟ್. ನಾನು ನಿನಗೆ ಹೇಳುತ್ತೇನೆ. ಐ ವಿಲ್ ಟೆಲ್ ಯು. ಐ ವಿಲ್ ಟೆಲ್ ಯು. ನನಗೆ ಈ ಸ್ಥಳ ಗೊತ್ತು. ನನಗೆ ಈ ಜಾಗ ಗೊತ್ತು ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ನೌ ದಿಸ್ ಪ್ಲೇಸ್. ಐ ನೌ ದಿಸ್ ಪ್ಲೇಸ್. ಅವನನ್ನು ಅಲ್ಲಿ ನಿಲ್ಲಿಸು. ಅವನನ್ನು ಅಲ್ಲಿ ನಿಲ್ಲಿಸು. ಸ್ಟಾಪ್ ಹಿಮ್ ದೇರ್. ಸ್ಟಾಪ್ ಹಿಮ್ ದೇರ್. ಈ ರೀತಿ ಮಾತನಾಡಬೇಡ. ಈ ರೀತಿ ಮಾತನಾಡಬೇಡ ಅನ್ನೋಕ್ಕೆ ಡೋಂಟ್ ಸ್ಪೀಕ್ ಲೈಕ್ ದಿಸ್. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಇದನ್ನು ಮತ್ತೆ ಮಾಡಬೇಡ. ಇದನ್ನು ಡೋಂಟ್ ಡೂ ದಿಸ್ ಅಗೈನ್. ಡೋಂಟ್ ಡೂ ದಿಸ್ ಅಗೈನ್. ನನಗೆ ನೀರಡಿಕೆಯಾಗಿದೆ. ಇದನ್ನು ಯಾವ ರೀತಿ ಹೇಳಬೇಕು ನೋಡಿ ಐ ಆಮ್ ಥರ್ಸ್ಟಿ. ಐ ಆಮ್ ಥರ್ಸ್ಟಿ. ನನಗೆ ಆಸಕ್ತಿ ಇಲ್ಲ ಅಂದರೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಗಾಡಿಯನ್ನು ನಿಧಾನವಾಗಿ ಓಡಿಸು. ಇದಕ್ಕೆ ಡ್ರೈವ್ ಸ್ಲೋಲಿ. ಡ್ರೈವ್ ಸ್ಲೋಲಿ. ಇದರ ಬಗ್ಗೆ ಯೋಚಿಸು. ಥಿಂಕ್ ಅಬೌಟ್ ಇಟ್. ಥಿಂಕ್ ಅಬೌಟ್ ಇಟ್. ನನಗೆ ಏನಾದರೂ ತಿನ್ನಲು ಬಿಡಿ ಅಂದರೆ ಹೊಟ್ಟೆ ಹಸ್ದಾಗದು ವ್ಯಕ್ತ ಮಾಡುವಾಗ ಲೆಟ್ ಮೀ ಈಟ್ ಸಮಥಿಂಗ್. ಲೆಟ್ ಮೀ ಈಟ್ ಸಮಥಿಂಗ್. ನಾನು ಯಾರನ್ನು ಕೇಳಬೇಕು? ನಾ ಯಾರಿಗೆ ಕೇಳಬೇಕು? ಹೂಮ್ ಶುಡ್ ಐ ಆಸ್ಕ್. ಹೂಮ್ ಶುಡ್ ಐ ಆಸ್ಕ್. ನಾನು ಕುಳಿತುಕೊಳ್ಳಬೇಕು ಅಂದರೆ ನಿಂತ್ಕೊಂಡು ಬಹಳ ಹೊತ್ತಿನಿಂದ ಇರ್ತಲ್ಲ, ಹಾಗೆ ಐ ಹ್ಯಾವ್ ಟು ಸಿಟ್. ಐ ಹ್ಯಾವ್ ಟು ಸಿಟ್. ದಯವಿಟ್ಟು ನನಗೆ ನಿಮ್ಮ ಕೈ ಕೊಡಿ. ಇದಕ್ಕೆ ಹೇಳ್ತೀವಿ ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ಪ್ಲೀಸ್ ಗಿವ್ ಮೀ ಯುವರ್ ಹ್ಯಾಂಡ್. ನೀವು ಕಷ್ಟಪಟ್ಟು ಅಧ್ಯಯನ ಮಾಡಬೇಕು. ಕಷ್ಟಪಟ್ಟು ಓದಬೇಕು ಅನ್ನೋಕ್ಕೆ ಇದನ್ನು ಈ ರೀತಿ ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಯು ಹ್ಯಾವ್ ಟು ಸ್ಟಡಿ ಹಾರ್ಡ್. ಆಮೇಲೆ ನನಗೆ ನೆನಪಿಸು.
ಏನಾದರೂ ಒಂದು ವಿಷಯ ಹೇಳಿರ್ತೀವಲ್ಲ ಇಂಪಾರ್ಟೆಂಟ್ ಇದ್ದಿದ್ದು ಅದನ್ನೇ ರಿಮೈಂಡ್ ಮೀ ಲೇಟರ್. ನಾನು ಏನು ಮಾಡಲಿ, ನಾ ಏನು ಮಾಡಲಿ ಅನ್ನೋಕ್ಕೆ ಇದನ್ನು ಈ ರೀತಿ ಹೇಳಬೇಕು. ವಾಟ್ ಶುಡ್ ಐ ಡೂ. ನೀವು ಹೇಗೆ ಬಂದಿರಿ, ಹೌ ಡಿಡ್ ಯು ಕಮ್. ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನು ಈ ರೀತಿ ಹೇಳ್ತೀವಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ನಿಮ್ಮ ತಿಳುವಳಿಕೆಗೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಮಾಹಿತಿಗಾಗಿ ಧನ್ಯವಾದಗಳು, ಅಂದರೆ ಮಾಹಿತಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ಪ್ರಶಂಸೆಗಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಎಲ್ಲರೂ ಕುಳಿತುಕೊಳ್ಳಿ. ಸಿಟ್ ಡೌನ್ ಎವ್ರಿಬಡಿ. ನಾನು ಅದನ್ನು ಹೇಳೋ ಥರ ಮಾಡಬೇಡ, ಅಂದರೆ ಡೋಂಟ್ ಮೇಕ್ ಮೀ ಸೇ ಇಟ್. ಯಾವುದು ಹೆಚ್ಚು ಮುಖ್ಯ, ಇದಕ್ಕೆ ಹೇಳ್ತೀವಿ ವಿಚ್ ಈಸ್ ಮೋರ್ ಇಂಪಾರ್ಟೆಂಟ್. ನಿಮ್ಮ ಮಾತನ್ನು ಉಳಿಸಿಕೊಳ್ಳಿ, ಅಂದರೆ ನೀವು ಕೊಟ್ಟ ಮಾತನ್ನು ಉಳಿಸ್ಕೊರಿ ಅಂತೀವಲ್ಲ ಅದಕ್ಕೆ ಕೀಪ್ ಯುವರ್ ವರ್ಡ್. ನಾನು ಚೆನ್ನಾಗಿ ಮಾತನಾಡುವುದಿಲ್ಲ, ಅಂದ್ರೆ ನನಗೆ ಸರಿಯಾಗಿ ಮಾತಾಡೋಕ್ಕೆ ಬರುವುದಿಲ್ಲ ಅನ್ನತ್ತೀವಲ್ಲ ಅದನ್ನೇ ಐ ಡೋಂಟ್ ಸ್ಪೀಕ್ ವೆರಿ ವೆಲ್. ನಾನು ಮನೆಯಲ್ಲಿಯೇ ಇರುತ್ತೇನೆ, ನಾನು ಮನೆಯಲ್ಲೇ ಇರ್ತೀನಿ, ಎಲ್ಲಿ ಆಚೆ ಹೋಗೋದಿಲ್ಲ. ಐ ವಿಲ್ ಸ್ಟೇ ಅಟ್ ಹೋಮ್. ನಾನು ಇಲ್ಲಿ ನಿಂತಿದ್ದೇನೆ. ಐ ಆಮ್ ಸ್ಟ್ಯಾಂಡಿಂಗ್ ಹರ್. ನಾನು ಇಲ್ಲಿ ಇರೋದು ನಿನಗೋಸ್ಕರ, ಅಂದ್ರೆ ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳಬೇಕು. ಐ ಆಮ್ ಹರ್ ಫಾರ್ ಯು. ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ, ನನ್ನ ಕೈಲಿ ಅದು ಮಾಡೋಕ್ಕೆ ಆಗೋದಿಲ್ಲ ಅಂತೀವಲ್ಲ ಅದನ್ನೇ ಐ ಕಾಂಟ್ ಡೂ ದಿಸ್. ನೀವು ಇವಾಗ ಹೋಗಬಹುದು. ಯು ಕ್ಯಾನ್ ಗೋ ನೌ. ಈ ರೀತಿ ಮಾತನಾಡಬೇಡ. ಡೋಂಟ್ ಸ್ಪೀಕ್ ಲೈಕ್ ದಿಸ್. ಅವಳು ಕೋಪಗೊಂಡಳು, ಸಿಟ್ಟುಗೊಂಡಳು ಅಂತೀವಲ್ಲ ಸಿ ಗಾಟ್ ಆ್ಯಂಗ್ರಿ. ನೀನು ಇಲ್ಲಿಗೆ ಬರಬಹುದು, ಅಂದರೆ ನಿನಗೆ ಅವಕಾಶ ಐತಿ ಇದೆ, ಅದಕ್ಕೆ ಯು ಕ್ಯಾನ್ ಕಮ್ ಹರ್. ಅವಳು ನಿನ್ನೆ ಬಂದಳು. She has come yesterday. ನೆಕ್ಸ್ಟ್, ನನಗೆ ಇನ್ನಷ್ಟು ಹೇಳು, ಅಂದರೆ ಟೆಲ್ ಮೀ ಮೋರ್. ನನಗೆ ನಿನ್ನ ಸಹಾಯ ಬೇಕು. ಐ ನೀಡ್ ಯುವರ್ ಹೆಲ್ಪ್. ಥ್ಯಾಂಕ್ ಯು.